ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಇನ್ನು ಮಹಾರಾಷ್ಟ್ರದ ಕೊಯ್ನಾ ಡ್ಯಾಂನಿಂದ ವಾಟರ್ ರಿಲೀಸ್ ಆಗ್ತಾ ಇದೆ. ಪರಿಣಾಮ ಏನು? ನಮ್ಮ ಬೆಳಗಾವಿ ಚಿಕ್ಕೋಡಿ ಭಾಗದಲ್ಲಿ ಪ್ರವಾಹದ ಸನ್ನಿವೇಶ ಸೃಷ್ಟಿಯಾಗ್ತಾ ಇದೆ. ಕೊಯ್ನಾ ಡ್ಯಾಂನಿಂದ ವಾಟರ್ ರಿಲೀಸ್ ಆಗಿದೆ. 49,000 ಕ್ಯೂಸೆಕ್ನಷ್ಟು ಒಳಹರಿವೆ ಇಲ್ಲಿದೆಯಂತೆ, ಈ ಭಾಗದಲ್ಲಿದೆ. ಕೃಷ್ಣಾ ನದಿಗೆ 34,000 ಕ್ಯೂಸೆಕ್ನಷ್ಟು ನೀರನ್ನು ಹರಿಬಿಡಲಾಗ್ತಾ ಇದೆ. ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯಲ್ಲಿರುವಂತಹ ಕೊಯ್ನಾ ಡ್ಯಾಮ್ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಈ ಡ್ಯಾಮನ್ನು. ಬಟ್ 34,000 ಅಂತ ಹೇಳಿದ್ರೆ ಓಕೆ, ಬಟ್ 2 ಲಕ್ಷ 3 ಲಕ್ಷ ಅಂತೆಲ್ಲ ಬಿಡ್ತಾರೆ. ಯೂಶಲಿ 3 ಲಕ್ಷ ಕ್ಯೂಸೆಕ್ ನೀರನ್ನು ಬಿಡ್ತಾರೆ. ಆಗ ದೊಡ್ಡ ಮಟ್ಟಿಗಿನ ಪ್ರವಾಹಕ್ಕೆ ಇದು ಕಾರಣ ಆಗುತ್ತೆ. ಕ್ರಸ್ಟ್ ಗೇಟ್ಗಳ ಮೂಲಕ ವಾಟರ್ ರಿಲೀಸ್ ಆಗ್ತಾ ಇರುವ ಅದ್ಭುತ ದೃಶ್ಯ, ಜಲರಾಶಿಯ ವೈಭವ ಕೊಯ್ನಾ ಡ್ಯಾಮ್ ಮುಖಾಂತರ ನೀವು ನೋಡ್ತಾ ಇದ್ದೀರಾ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಮತ್ತೆ ಮಳೆ ಅಬ್ಬರ ಆರಂಭವಾಗಿದೆ. ಈ ಹಿನ್ನೆಲೆಯಲ್ಲಿ ಕೃಷ್ಣಾ, ದೂಧಗಂಗಾ, ವೇದಗಂಗಾ, ಹಿರಣ್ಯಕೇಶಿ ಹಾಗೂ ಘಟಪ್ರಭಾ ನದಿಗಳ ನೀರಿನ ಮಟ್ಟದಲ್ಲಿ ಗಣನೀಯ ಏರಿಕೆ ಆಗಿರುವಂಥದ್ದು. ಜೊತೆಗೆ ಏನು ಮಹಾರಾಷ್ಟ್ರದ ಜಲಾಶಯಗಳು ಬಹುತೇಕ ಭರ್ತಿಯಾಗಿರುವ ಹಿನ್ನೆಲೆಯಲ್ಲಿ ಅಪಾರ ಪ್ರಮಾಣದ ನೀರನ್ನು ಜಲಾಶಯಗಳಿಂದ ಹೊರಬಿಡಲಾಗ್ತಾ ಇದೆ. ಹೀಗಾಗಿ ಕ್ಷಣಕ್ಕೂ ಕೂಡ ನದಿಗಳ ನೀರಿನ ಮಟ್ಟ ಏರಿಕೆ ಆಗ್ತಾ ಇದೆ. ಪ್ರಮುಖವಾಗಿ ಮಹಾರಾಷ್ಟ್ರದ ಸಾತಾರಾ ಜಿಲ್ಲೆಯಲ್ಲಿರುವ ಕೊಯ್ನಾ ಜಲಾಶಯ ಈಗಾಗಲೇ ಬಹುತೇಕ ಭರ್ತಿಯಾಗಿರುವಂಥದ್ದು. 105 TMC ಸಾಮರ್ಥ್ಯದ ಜಲಾಶಯ 91 TMCಗಳಷ್ಟು ಭರ್ತಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿಗೆ ಜಲಾಶಯದಿಂದ 35,000 ಕ್ಯೂಸೆಕ್ಗಳಷ್ಟು ನೀರನ್ನು ಹೊರಬಿಡಲಾಗ್ತಾ ಇದೆ. ಜೊತೆಗೆ ಏನು ಮಹಾರಾಷ್ಟ್ರದ ರಾಧಾನಗರಿ, ಪಾಟ್ಗಾಂವ್, ಧೂಮ್ ಸೇರಿದಂತೆ ಬಹುತೇಕ ಜಲಾಶಯಗಳು ಭರ್ತಿಯಾಗಿರುವ ಕಾರಣ ಆ ನೀರನ್ನು ಕೂಡ ಕೃಷ್ಣಾ ನದಿಗೆ ಹರಿದು ಬರಲಾಗ್ತಾ ಇದೆ. ಈಗಾಗಲೇ ಕೃಷ್ಣಾ ನದಿಗೆ 1,22,000 ಕ್ಯೂಸೆಕ್ಗಳಷ್ಟು ನೀರು ಹರಿದು ಬರ್ತಾ ಇದೆ. ಏನು ಕೊಯ್ನಾ ಜಲಾಶಯದ ನೀರನ್ನು ಹರಿಬಿಡಲಾಗಿದೆ, ಅದು ಏನು ಬೆಳಗಾವಿ ಜಿಲ್ಲೆಗೆ ಬಂದು ತಲುಪಲು ಇನ್ನೂ 2 ದಿನ ಬೇಕು. ಇನ್ನು 2 ದಿನಗಳ ನಂತರ ನೀರಿನ ಮಟ್ಟ ಗಣನೀಯ ಏರಿಕೆ ಆಗುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಒಂದು ರೀತಿಯಾದಂಥ ಪ್ರವಾಹದ ಭೀತಿ ಸದ್ಯ ಕೃಷ್ಣಾ ನದಿ ತೀರದಲ್ಲಿ ನಿರ್ಮಾಣವಾಗಿರುವಂಥದ್ದು. ಜೊತೆಗೆ ಏನು ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯ 6 ಕೆಳ ಹಂತದ ಸೇತುವೆಗಳಿದ್ದಾವೆ. ಆ ಸೇತುವೆಗಳು ಕೂಡ ಇನ್ನೂ ಕೂಡ ಜಲಾವೃತವಾಗಿರುವಂಥದ್ದು. ಮತ್ತೊಂದು ಕಡೆ ಬೆಳಗಾವಿ ಜಿಲ್ಲಾಡಳಿತವು ಕೂಡ ಅಲರ್ಟ್ ಆಗಿರುವಂಥದ್ದು. ಯಾಕಂದರೆ ಪ್ರಮುಖವಾಗಿ ಏನು ಮಹಾರಾಷ್ಟ್ರದ ಜಲಾಶಯಗಳಿಂದ ಹೆಚ್ಚಿನ ಪ್ರಮಾಣದ ನೀರನ್ನು ಹೊರಬಿಡಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲಾಡಳಿತ ಅಲರ್ಟ್ ಆಗಿದೆ. SDRF, NDRF ತಂಡಗಳು ನಿಯೋಜನೆ ಮಾಡುವ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆ ನದಿ ತೀರದ ಜನರಿಗೂ ಕೂಡ ಸೂಚನೆ ನೀಡಲಾಗಿದೆ. ನದಿ ತೀರದತ್ತ ಹೋಗಬಾರ್ದು ಅನ್ನೋ ಸೂಚನೆ ನೀಡಲಾಗಿದೆ. ಇನ್ನೂ ಕೂಡ ಅಪಾರ ಪ್ರಮಾಣದ ನೀರನ್ನು ಮಹಾರಾಷ್ಟ್ರದ ಜಲಾಶಯಗಳಿಂದ ಬಿಡುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಪ್ರವಾಹ ಬರುವ ಎಲ್ಲ ಸಾಧ್ಯತೆಗಳಿರುವ ಮಾತುಗಳನ್ನ ಬೆಳಗಾವಿ ಜಿಲ್ಲಾಡಳಿತ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು. ಕ್ಯಾಮರಾಮನ್ ಸಚಿನ್ ಜೊತೆ ಚೇತನ್, ಪಬ್ಲಿಕ್ TV, ಚಿಕ್ಕೋಡಿ.